ಸರ್, ನಾವು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಪರಿಶಿಷ್ಟ ಜಾತಿ ವಿಭಾಗ SC ST OBC ಮೈನಾರಿಟಿ ಒಳಗೊಂಡಂತೆ ಕೆಪಿಸಿಸಿಯ ನಾಯಕರನ್ನು ಒಳಗೊಂಡಂತೆ 17ನೇ ತಾರೀಕು ಏನು ಪಾರ್ಲಿಮೆಂಟಲ್ಲಿ ಮಾನ್ಯ ಅಮಿತ್ ಶಾ ಅವರು ದೇಶದ ಅತ್ಯುನ್ನತವಾದಂಥ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವರು ಅಂಬೇಡ್ಕರ್ 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 ಎಂದು ಹೇಳುವುದು ಒಂದು ಫ್ಯಾಷನ್ ಆಗಿದೆ. ಕಾಂಗ್ರೆಸ್ ಪಕ್ಷದ ನಾಯಕರು ಅಂಬೇಡ್ಕರ್ ಬದಲಿಗೆ ದೇವರ ಹೆಸರನ್ನು ತೆಗೆದುಕೊಂಡಿದ್ದರೆ 7 ಜನ್ಮದಲ್ಲಿ ಸ್ವರ್ಗಸ್ಥಾನ ಸಿಗುತ್ತಿತ್ತು ಅಂತಕ್ಕಂಥ ಅವಿವೇಕದ ಮಾತುಗಳನ್ನು ಅತ್ಯುನ್ನತವಾದಂಥ ಸ್ಥಳದಲ್ಲಿ ನಿಂತು ಮಾತನಾಡಿದ್ದಾರೆ. ನಮಗೆ ಹಿಂದಿನ ಜನ್ಮ ಗೊತ್ತಿಲ್ಲ, ಮುಂದಿನ ಜನ್ಮ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇಂಥ ಅವಿವೇಕಿಗಳು ಇನ್ನೂ 7 ಜನ್ಮ ಇದೆ ಅಂತೇಳಿ ಜನರಲ್ಲಿ ಒಂದು ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಕಾಂಗ್ರೆಸ್ ಪಕ್ಷ ಇಂಥ ಹೇಳಿಕೆಗಳನ್ನು ಖಂಡಿಸೋದಕ್ಕೆ ನಾವು ಇಷ್ಟಪಡ್ತೇವೆ. ಮತ್ತು ನಾವು ಕೂಡ ಇವತ್ತು ರಾಷ್ಟ್ರಪತಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯಪಾಲರ ಮುಖಾಂತರವಾಗಿ ಇವರನ್ನು ಕೂಡಲೇ ಗಡೀಪಾರು ಮಾಡಿ ಈ ದೇಶದಿಂದ ಮತ್ತೆ ಈ ಸ್ಥಾನದಿಂದ ಕಿತ್ತಾಕಿ ಇವರನ್ನ ಹೋಮ್ ಮಿನಿಸ್ಟರ್ ಏನಿದ್ದಾರೆ, ಗೃಹ ಸಚಿವರು ಇದ್ದಾರೆ, ಅಲ್ಲಿಂದ ಇವ್ರನ್ನ ತೆಗಿಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡ್ತದೆ. ಮತ್ತು ನಾನು ವಿದ್ಯಾವಂತರು ಪ್ರಜ್ಞಾವಂತರಲ್ಲಿ ಒಂದು ದೊಡ್ಡ ಮನವಿ ಮತ್ತು ಅಂಬೇಡ್ಕರ್ ರೈಟ್ಸ್ ಅಂತ ಏನಿದ್ದೀವಿ, ಹೋರಾಟಗಾರರು ಅಂಬೇಡ್ಕರ್ ಹೋರಾಟಗಾರರು ನಾವು ಏನಿದ್ದೀವಿ, ತಮ್ಮೆಲ್ರಿಗೂ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ವಿದ್ಯಾವಂತರು ಸುಮ್ಮನಾದರೆ ಅಮಾಯಕರು ಬಲಿಪಶುಗಳಾಗ್ತಾರೆ. ನೀವು ಎದ್ದೇಳಬೇಕು, ಹೆಚ್ಚಿನ ಜವಾಬ್ದಾರಿಯನ್ನು ತಗೊಳ್ಬೇಕು. ಇವತ್ತು ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರ ಹೇಳಿಕೆಯನ್ನು ಡಿಫೆಂಡ್ ಮಾಡ್ಕೊಳ್ತಾರೆ. ಎಂಥ ಪರಿಸ್ಥಿತಿ ಈ ದೇಶಕ್ಕೆ ಒದಗ್ತಾ ಇದೆ, ಏನಾಗ್ತಾ ಇದೆ. ಅಂಬೇಡ್ಕರ್ ಅವರು ಒಬ್ಬ ದಲಿತ ನಾಯಕರು, ಪರಿಶಿಷ್ಟ ಜಾತಿ ನಾಯಕರಲ್ಲ. ಅವರು ಈ ದೇಶವನ್ನು ಇಡೀ ಪ್ರಪಂಚದಲ್ಲಿ ಅತ್ಯುನ್ನತವಾದಂಥ ಮಟ್ಟಕ್ಕೆ ತಗೊಂಡೋಗಿ ಬಿಟ್ಟಂಥವರು. 45 ದೇಶಗಳಲ್ಲಿ ಅವರ ಚಾಕಚಕ್ಯತೆಗೆ ಮೆಚ್ಚಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 45 ದೇಶಗಳು ಅವರನ್ನು ಒಪ್ಕೊಂಡು ಅವರ ಹುಟ್ಟುಹಬ್ಬನೋ ಅಥವಾ ಸಂವಿಧಾನವನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ವ್ಯಕ್ತಿಗೆ ಅದು ಬೇರೆ ದೇಶದವ್ರು ಮಾಡಿದ್ರೆ ನಾವು ಏನಾರು ಹೇಳ್ಬೋದು. ನಮ್ಮ ಭಾರತ ದೇಶದಲ್ಲಿ ಏನು ನಮ್ಮ ಮೇಲೆ ಹೇಳ್ತಾರೆ, ಕಾಂಗ್ರೆಸ್ನವ್ರ ಮೇಲೆ ಅವ್ರನ್ನ ಸೋಲಿಸಿದ್ರು, ಅವ್ರಿಗೆ ಇದು ಕೊಡಲಿಲ್ಲ, ಜಾಗ ಕೊಡಲಿಲ್ಲ ಅಂತೇಳಿ. ನೀವು ಏನು ಅಂಬೇಡ್ಕರ್ ಅವರ ಬಗ್ಗೆ ನೀವು ತಗೊಂಡಂಥ ತೀರ್ಮಾನಗಳು ಏನು ಅದನ್ನಾದ್ರೂ ಹೇಳಬೇಕು. ಅಥವಾ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ವರ್ಗಕ್ಕೆ ನೀವು ಕೊಟ್ಟಂಥ ಸವಲತ್ತುಗಳಾಗಲಿ ಏನಾಗಲಿ ಏನು. ಹಿಂದೆ 2013ರಲ್ಲಿ ನಾನು ಕೂಡ ವಿಧಾನ ಪರಿಷತ್ ಸದಸ್ಯನಾಗಿದ್ದೆ. ನಾವು 5 ಲಕ್ಷ ಕೊಡ್ತಿರೋದನ್ನ BJP ಅವ್ರು ಬಂದು ಆಂಜನೇಯವರು 5 ಲಕ್ಷ ಕೊಡ್ತಾಯಿದ್ರು. ಗೋವಿಂದ ಕಾರಜೋಳ ಅವ್ರನ್ನ ಕರ್ಕೊಂಬಂದು ನಮ್ಮವ್ರನ್ನೇ ಕರ್ಕೊಂಡ್ಬಂದು 55,000 ಮಾಡಿದ್ರು. ಇದು ಇವ್ರ ಸಾಧನೆ. ಕೇಳಿದ್ರೆ ಇಲ್ಲ ಎಲ್ರಿಗೂ ಸೇರಬೇಕು ಹಣ ಅದಕ್ಕೋಸ್ಕರ ಅಂತೇಳಿ. ಅಂಬೇಡ್ಕರ್ ಭವನಗಳನ್ನು ಕಟ್ಟೋದನ್ನ ಅರ್ಧ ಮಾಡಿ ನಿಲ್ಲಿಸಿದ್ದಾರೆ. ಈ ರಾಜ್ಯದಲ್ಲಿ ಜಗಜೀವನ್ ರಾಮ್ ಭವನಗಳನ್ನು ಅರ್ಧಂಬರ್ಧ ಮಾಡಿ ನಿಲ್ಲಿಸಿದ್ದಾರೆ. ವಾಲ್ಮೀಕಿ ಭವನಗಳನ್ನು ಅರ್ಧಂಬರ್ಧ ಮಾಡಿ ನಿಲ್ಲಿಸಿದ್ದಾರೆ. ಯಾವುದನ್ನು ಕೂಡ ದಲಿತರ ಹೇಳಿಕೆಗಳು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಹೇಳಿಕೆನೇ ಸಹಿಸದೇ ಇರತಕ್ಕಂಥ BJP ಅವರು ಯಾರನ್ನು ಕೂಡ ಅವರು ಸರ್, ನಮ್ಮ ಹೋರಾಟ ಇವತ್ತು ಈಗಾಗಲೇ 5-6 ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳೊಂಡಂತೆ ನಾವಿಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈಗ ನೋಡಿ, ಅಲ್ಲಿ ಸ್ವಲ್ಪ ತಡ ಆಯಿತು, ಟ್ರಾಫಿಕ್ಕಿಂದ ಬರ್ತಾ ಇದ್ದಾರೆ, ತಮಟೆ ವಾದ್ಯಗಳೊಂದಿಗೆ ಬರ್ತಾ ಇದ್ದಾರೆ. ತಾವು ಇನ್ನೂ ಸ್ವಲ್ಪ ತಿರ್ಬೇಕು. ಇವತ್ತು ಸಾಯಂಕಾಲ ಪಂಜಿನ ಮೆರವಣಿಗೆ ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದಾರೆ. 40 ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳಿದೆ. 40 ಜಿಲ್ಲಾ ಕಾಂಗ್ರೆಸ್ ಸಮಿತಿ ಆದಮೇಲೆ ನಾವು ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳಲ್ಲೂ ಮಾಡ್ತೀವಿ. ಇಡೀ ದೇಶದ ಗಮನವನ್ನು ಕರ್ನಾಟಕದ SC ST OBC ಮೈನಾರಿಟಿ ಜನ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸರ್. ಸರ್, ನಮಗೆ AICCದು ಅಧಿವೇಶನ ಇದೆ ಇದರಲ್ಲಿ ಬೆಳಗಾಮಲ್ಲಿ. ಅದಾಗಿದ್ದ ತಕ್ಷಣನೇ ನಾವು SC ಡಿಪಾರ್ಟ್ಮೆಂಟ್ ಅವರು ಪ್ರಾರಂಭ ಮಾಡಿದ್ದೀವಿ. ನಮ್ಮ ರಾಷ್ಟ್ರಾಧ್ಯಕ್ಷರಾದಂಥ ರಾಜೇಶ್ ಲೇವಡಿ ಅವರು, K ರಾಜುರವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮಗೆ ಕೊಟ್ಟಿದ್ದಾರೆ, ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಹೋರಾಟ ಹೀಗೆ ಇರುತ್ತೆ. ಅಧಿವೇಶನ ಮತ್ತು ಬೆಳಗಾಂ AICC ಅಧಿವೇಶನ ಆಗಿದ ತಕ್ಷಣ ನಾವು ಮತ್ತೆ ಹೋರಾಟದ ರೂಪುರೇಷೆಗಳನ್ನು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.